ಈಶ್ವರ ಯುವಕ ಮಂಡಳಿಯಿಂದ ಲೋಕ ಕಲ್ಯಾಣಕ್ಕಾಗಿ ಗಣಹೋಮ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಈಶ್ವರ ಯುವಕ ಮಂಡಳಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಇವರಿಂದ ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಮಾಜದ ಒಳಿತಿಗಾಗಿ 1000 ಮೋದಕ ಗಣಹೋಮವನ್ನು ಮಾಡಿ ವಿಶಿಷ್ಟ ರೀತಿಯಲ್ಲಿ ಗಣೇಶ ಹಬ್ಬವನ್ನು ಆಚರಿಸುವ ಮೂಲಕ ಮಾದರಿಯಾದರು. ನಾಗರಾಜ್ ಲಮಾಣಿ, ನ್ಯೂಸ್ ಬ್ಯೂರೋ, N+ ನ್ಯೂಸ್. ಸರ್ವರಿಗೂ ಸ್ವಾಗತವನ್ನ ಕೋರಿ ಈಶ್ವರ ಯುವಕ ಮಂಡಳಿ ಅನ್ನುವಂತಹ ಮಂಡಳಿಯಿಂದ ಇವತ್ತಿನ ದಿವಸ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಯವರ ಬಣದಿಂದ ಈ ಎಲ್ಲ ಸದಸ್ಯರು ಇಡೀ ಲೋಕ ಸುಖಿಯಾಗಬೇಕು, ಭರತ ಕಂಡ ಶಾಂತಿ ಸಮಾಧಾನ ಐಶ್ವರ್ಯದಿಂದ ಕೂಡಬೇಕು, ಅನೇಕ ಕಾರ್ಯಗಳು ಆಗುವ ಇವತ್ತಿನ ದಿವಸ ನಮಗೆ ಬೇಕಾದಂತಹದ್ದು ನೀರಿನ ಸೌಕರ್ಯಕ್ಕಾಗಿ ಕಳಸಾ ಬಂಡೂರು ಯೋಜನೆ ಇರ್ಬೋದು, ಮಹದಾಯಿ ಇರ್ಬೋದು, ಹೀಗೆ ಅನೇಕ ಯೋಜನೆಗಳು ನಮಗೆ ಸರ್ಕಾರದಿಂದ ಶೀಘ್ರವಾಗಿ ಆಗುವಂತಹ ಕಾರ್ಯ ಆಗಬೇಕಾಗ್ಯದ. ಮತ್ತು ಎಲ್ಲರೂ ಸುಖದಿಂದ ಸೌಖ್ಯದಿಂದ ಇರಬೇಕು, ಸೌಹಾರ್ದವಾಗಿರಬೇಕು, ಎಲ್ಲ ಜಾತಿ ಮತ ಪಂಥದವರು ಸಹಿತವಾಗಿ. ಆ ಒಂದು ದೃಷ್ಟಿಯಿಂದ ಒಂದು 1000 ಮೋದಕ ಗಣಹೋಮವನ್ನ ಇವತ್ತು ದಿವಸ ಈ ಯುವಕ ಮಂಡಳ ಈಶ್ವರ ಯುವಕ ಮಂಡಳ ಸನ್ನಿಧಿಯಲ್ಲಿ ಇಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಮಾಡುವಂತಹ ಉದ್ದೇಶ ಇಷ್ಟೇ ಅದ, ನಾವು ಸಂಕಲ್ಪವನ್ನು ಮಾಡಿದಂತದ್ದು ಇಷ್ಟ ಅದ. ಇಡೀ ಲಕ್ಷ್ಮೇಶ್ವರ ನಗರ ಏನದ ಎಲ್ಲರೂ ಸಹ ಆ ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನೋಡ್ರಿ, ಯಾರು ಗಣಪತಿ ಆರಾಧನೆ ಮಾಡ್ತಾರ, ಕಲವು ಚಂಡಿ ವಿನಾಯಕವನ್ನು ಹಾಗೆ ಆ ಹೋಮಕುಂಡ ಏನು ಮಾಡಬೇಡ್ರಿ, ದಯವಿಟ್ಟು ತನ್ನಷ್ಟಾನ ಹತ್ತದ, ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕಲಿಯುಗದೊಳಗ ಗಣಪತಿ ಆರಾಧನೆ ಮತ್ತು ದೇವಿ ಆರಾಧನೆ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತಾರೆ. ಹಂಗ ಈ ಪೆಂಡಾಲ್ ಗಣಪತಿಯ ಒಂದು ಸ್ಥಾಪನೆಯನ್ನ ಎದಕ್ಕೆ ಮಾಡಿದ್ರು ಅಂತ ಉದ್ದೇಶ ಏನಪ್ಪಾ ಅಂದ್ರೆ, ಇದಕ್ಕೆ ನಾವೆಲ್ಲರೂ ಭೇದ ಭಾವಗಳನ್ನ ಮರೆತು ಎಲ್ಲರೂ ಸಂಘಟನೆಯ ಮೂಲಕವಾಗಿ ಒಂದಾಗಬೇಕನ್ನುವಂತ ದೃಷ್ಟಿಯಿಂದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಪೆಂಡಾಲ್ ಗಣಪತಿಯನ್ನು ಸ್ಥಾಪನಾ ಮಾಡಿದರು. ನಮ್ಮ ದೇಶಕ್ಕೆ ಸ್ವತಂತ್ರ ಇದ್ದಿದ್ದಿಲ್ಲ, ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು. ನಾವೆಲ್ಲರೂ ಒಂದ್ 8-10 ಮಂದಿ ಕೂಡಿದ್ರು ನಮ್ಮನ್ನ ಬಡಗಿಲಿ ಹೇರ್ತಿದ್ರು ಅವ್ರು, ನಮ್ಮ ಹಿರಿಯರಿಗೆಲ್ಲ ಹಿಂದೆ ಅವ್ರಿಗೆ ಕೂತು ಇವ್ರು ವಿಚಾರ ಮಾಡಿದ್ರು, ಮತ್ತೆ ಇವರು ದೇಶ ಇಸ್ಕೊಂಡ್ರು ಅಂದ್ರೆ ಹೆಂಗ ಅಂತ ತಿಳ್ಕೊಂಡು ಅದಕ್ಕೆ ಬಾಲಗಂಗಾಧರ ತಿಲಕ್ ಅವರು ಒಂದು ಐಡಿಯಾ ಮಾಡಿದ್ರು. ದೇವರಿಂದ